ಭಾವಿಸಿ, ನಮಗೆಲ್ಲ ಗೊತ್ತಿದೆ ಇವತ್ತು ಪೂಜ್ಯ ಗುರುಗಳು ಕೂಡ ಒಂದಷ್ಟು ಆಲೋಚನೆ ಮಾಡಬೇಕು, ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ನಮ್ಮ ಹಿರಿಯ ವಿಜ್ಞಾನಿಗಳು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಶಿಕ್ಷಣ ತಂತ್ರಜ್ಞಾನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತಾ ಇದೆ, ಮೂಲ ವಿಜ್ಞಾನವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಬೇಸಿಕ್ ಸೈನ್ಸ್ ಈಸ್ ನೆಗ್ಲೆಕ್ಟಿಂಗ್ ಅಲ್ವಾ? ಇವತ್ತು ನೀವೆಲ್ಲಾದರೂ ಹೋಗಿ ನೋಡಿ, ಗ್ರಾಜ್ಯುಯೇಷನ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಮೂಲ ವಿಜ್ಞಾನವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಸರ್ ಸಿ ವಿ ರಾಮನ್ ಇರ್ಬೋದು, ವಿಕ್ರಮ್ ಸಾರಾಭಾಯಿ ಇರ್ಬೋದು, ಡಾಕ್ಟರ್ APJ ಅಬ್ದುಲ್ ಕಲಾಂ ಇರ್ಬೋದು, ಅನೇಕರು ಮೂಲ ವಿಜ್ಞಾನಕ್ಕೆ ಜಗತ್ತೇ ಮೆಚ್ಚುವಂಥ ಒಂದು ಶ್ರೇಷ್ಠ ಸಂಶೋಧನೆಗಳನ್ನ ಮಾಡಿ ಜಗತ್ತಿನ ಉದ್ಧಾರಕ್ಕೆ ಆ ಸಂಶೋಧನೆಗಳನ್ನ ಬಿಟ್ಟು ಹೋಗಿದ್ದಾರೆ. ಅಂತಹ ಸಂಶೋಧನೆ ಮಾಡುವಂಥ ಯುವ ಶಕ್ತಿ ಇವತ್ತು ಹೆಚ್ಚಾಗಬೇಕು ಅಂದರೆ ಮೂಲ ವಿಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ನಾವು ಶಿಕ್ಷಣದ ಜೊತೆಯಲ್ಲಿ ಕೊಡಬೇಕಾಗುತ್ತೆ. ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಮಾನ್ಯವಾಗಿ ಜಗತ್ತು ಹುಟ್ಟಿದ ಮೇಲೆ, ಮನುಷ್ಯ ನಾಗರಿಕತೆಗೆ ಬಂದ ಮೇಲೆ ಜ್ಞಾನ ಇದೆ. ಅದು ಒಳ್ಳೆಯ ಜ್ಞಾನವೂ ಇದೆ, ಕೆಟ್ಟ ಜ್ಞಾನವೂ ಇದೆ. ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಯಾವುದು ಸರಿಯಾದ ಜ್ಞಾನ, ಯಾವ ಜ್ಞಾನ ಅದು ನ್ಯಾಚುರಲ್ ಸೈನ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಫಿಸಿಕಲ್ ಸೈನ್ಸ್ ಇರ್ಬೋದು, ಎನ್ವಿರಾನ್ಮೆಂಟಲ್, ಸ್ಪೇಸ್, ಹೆಲ್ತ್, ಕಂಪ್ಯೂಟರ್, ವಾಟ್ ಎವರ್ ಇಟ್ ಈಸ್, ಈ ಯಾವ ಜ್ಞಾನ ಮನುಷ್ಯನ ಬದುಕನ್ನು ಹಸನು ಮಾಡುತ್ತೋ ಅದನ್ನು ಮಾತ್ರ ನಾವು ಪ್ರೇರೇಪಿಸಲಿಕ್ಕೆ ನಮ್ಮ ಜ್ಞಾನವನ್ನು ಉಪಯೋಗಿಸಬೇಕು. ಅಂತಹ ತಂತ್ರಜ್ಞಾನವನ್ನು ಮಾತ್ರ ನಾವು ಸಂಶೋಧನೆ ಮಾಡಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾವೆಲ್ಲ ವಿಜ್ಞಾನಿ